ಕರ್ನಾಟಕದ 7 ಕೋಟಿ ಕನ್ನಡಿಗರಿಗೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹೋಪ್ಫುಲಿ ಪೊಲೀಸರು ಪ್ರೀತಿ ಪ್ರೇಮಕ್ಕೆ ಬೆಲೆ ಕೊಡ್ತೀರಾ. ಹುಚ್ಚಾಟವನ್ನು ಮೆರೆಯುವಂಥ ವ್ಯಕ್ತಿಗಳನ್ನು, ಈ ಪ್ರೀತಿ ಪ್ರೇಮವನ್ನು ವಿರೋಧಿಸುವ ದುಷ್ಟ ವ್ಯಕ್ತಿಗಳಿಗೆ ಮತ್ತು ವಿರೋಧ ಮಾಡೋರಿಗೆ ತಕ್ಕ ಪಾಠ ಕಲಿಸ್ತೀರಾ. ಇವತ್ತಿನ ವ್ಯಾಲೆಂಟೈನ್ಸ್ ಡೇ ಪ್ರೀತಿ ಪ್ರೇಮ ಮಾಡ್ಕೊಳ್ಳೋಂಥ ದಿವಸವನ್ನು ಸಂರಕ್ಷಣೆ ಮಾಡಿದ್ದೀರಾ, ಸಂವಿಧಾನಿಕವಾಗಿ ಸಮಾಜವನ್ನು ಕಾಪಾಡಿದ್ದೀರ ಅಂತ ಅಂದ್ಕೊಂಡು, ಬಿಕಾಸ್ ವಿ ಆರ್ ಫ್ರೀ ಟು ಲವ್, ಫಾಲ್ ಇನ್ ಲವ್, ಮೇಕ್ ಲವ್ ಅಂತ. ನಮಗೆ ದ್ವೇಷ ಮಾಡೋದು, ದ್ವೇಷ ಆಡೋದು, ದ್ವೇಷದ ಭಾಷಣ ಮಾಡೋದು, ಜನರನ್ನ ಹೊಡೆದಾಕೋದು, ಎಪ್ಸ್ಟೈನ್ ಫೈಲ್ಗಳನ್ನು ಬಡವರ ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡೋಗಿ ಅಲ್ಲೆಲ್ಲೋ ಮಾಡೋದು. ನೋಡಿ, ಈ ಪ್ರೀತಿ ಪ್ರೇಮವನ್ನು ಅಡ್ಡ ಮಾಡುವಂಥ ಕೆಲವು ಬೇವರ್ಸಿಗಳು ಅದೇ ಎಪ್ಸ್ಟೈನ್ ಫೈಲ್ ವಿಚಾರದಲ್ಲಿ ಅದು ಹಿಂದೂ ಮುಸ್ಲಿಂ ಅಂತ ಇಲ್ಲ, ಎಲ್ಲರ ಬಡವರ ಮಕ್ಕಳನ್ನು 50 ಲಕ್ಷ ಜನ ನಾಪತ್ತೆ ಆಗಿದ್ದರು. ಅದರಲ್ಲಿ ಮಕ್ಕಳು ಹೆಣ್ಣುಮಕ್ಕಳೇ ಜಾಸ್ತಿ ಆಗಿರುವಂಥ ಕಳೆದ 10 ವರ್ಷದಲ್ಲಿ ನಡೆದಿರುವಂಥದ್ದು. ಈ ಎಪ್ಸ್ಟೈನ್ ಫೈಲ್ ನೋಡಿದಾಗ ಈ ರಾಜ್ಯದ ಗೋಮುಖ ವ್ಯಾಘ್ರಗಳು, ಯಾವುದಾದ್ರೂ ಹಿಂದೂ ಮುಸ್ಲಿಂ ಗಲಾಟೆ ಆದರೆ ಬೀದಿಗೆ ಬಂದು ಬಾಯಿ ಬಡ್ಕೊಳ್ಳೋಂಥ ಬೇವರ್ಸಿಗಳು ಈ ಎಪ್ಸ್ಟೈನ್ ಫೈಲ್ ಬಗ್ಗೆ ಮಾತಾಡ್ತಾ ಇಲ್ಲ. ಬಡವರ ಮಕ್ಕಳು ಕಿಡ್ನಾಪ್ ಆಗಿದ್ದಾರೆ, ಬಡವರ ಮಕ್ಕಳನ್ನು ಈ ಒಂದು ಎಪ್ಸ್ಟೈನ್ ಐಲ್ಯಾಂಡಲ್ಲಿ ಕತ್ತರಿಸಿ ತಿನ್ನಲಾಗಿದೆ, ಶಾರ್ಕ್ಗಳಿಗೆ ಬಿಸಾಕಲಾಗಿದೆ, ಅವರ ಮಾಂಸವನ್ನು ತಿಂದಿದ್ದಾರೆ, ಅವರ ರಕ್ತವನ್ನು ಕುಡಿದಿದ್ದಾರೆ, ಅವರಿಗೆ ಟಾರ್ಚರ್ ಕೊಟ್ಟು ಆಕ್ರಿನೋಕ್ರೋಮನ್ನು ತಗೊಂಡು ತಮ್ಮ ಯೌವನವನ್ನು ಕಾಪಾಡ್ಕೊಂಡಿದ್ದಾರೆ. ಇಂಥ ಪ್ರಪಂಚದ ಸೈಕೋಪ್ಯಾತ್ಗಳನ್ನು ಕರ್ನಾಟಕದ ಯಾವುದೇ ಪ್ರೀತಿ ಪ್ರೇಮ ಅಂತ ಬಂದರೆ ಬಾಯಿ ಬಡ್ಕೊಳೋವಂಥ ಕೆಲ ಬೇವರ್ಸಿಗಳು ಯಾಕೆ ಇಲ್ಲಿ ವಿರೋಧ ಮಾಡ್ತಾ ಇಲ್ಲ ಅನ್ನೋದಂತಾದರೆ ಅದನ್ನು ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ, ಪ್ರೀತಿ ಪ್ರೇಮಕ್ಕೆ ನಮ್ಮ ಹೃದಯಪೂರ್ವಕ ಐ ಥಿಂಕ್ ಮೈ ಹಾರ್ಟ್ ಈಸ್ ಆಲ್ವೇಸ್ ಓಪನ್ ಫಾರ್ ಲವ್ ಆ್ಯಂಡ್ ಲವ್ ಅಂತ ಹೇಳುತ್ತಾ, ಪ್ರಪಂಚದಲ್ಲಿ ಪ್ರೀತಿಗೆ ಇರುವಂಥ ಒಟ್ಟು ಎಲ್ಲಿ ಸೈಲೆಂಟ್ ಇದೆ, ಎಲ್ಲಿ ಶಾಂತಿ ಇದೆ, ಎಲ್ಲಿ ಪರಿಸರ ಇದೆ, ಎಲ್ಲಿ ಪ್ರೀತಿ ಇದೆ, ಎಲ್ಲಿ ಪ್ರೇಮವಿದೆ, ಅಲ್ಲಿ ಭಗವಂತನು ಇರ್ತಾನೆ ಅಂತ ಈ ಮೂಲಕ ಹೇಳುತ್ತಾ, ದಯಮಾಡಿ ಈ ರೀತಿ ಹುಚ್ಚುಚ್ಚ ಆಡೋರಿಗೆ ಬೆಲೆ ಕೊಡಬೇಡಿ. ಪ್ರೀತಿ ಪ್ರೇಮಕ್ಕೆ ಬೆಲೆ ಇರಲಿ, ದ್ವೇಷ ಮಾಡೋರಿಗೆ ಬೆಲೆ ಕೊಡೋಕ್ಕೆ ಹೋಗ್ಬಿಡಿ. ಎಪ್ಸ್ಟೈನ್ ಫೈಲ್ ಬಗ್ಗೆ ಯಾವನು ಕೂಡ ಮಾತಾಡಿಲ್ಲ. ಯಾವ ಬಾಯಲ್ಲಿ ಅಲ್ಲ, ಯಾವ ಪ್ರೀತಿ ವಿಚಾರ ಬಂದರೆ ಯಾವುದಾದ್ರೂ ಹಿಂದೂ ಮುಸ್ಲಿಮು ಯಾರಾದರೂ ಸತ್ತರೆ ಬೀದಿಗೆ ಬಾಯಿ ಬಡ್ಕೊಂಡು ಬರುವಂಥ ಬೇವರ್ಸಿಗಳು ಇವತ್ತು ಎಪ್ಸ್ಟೈನ್ ಫೈಲ್ ಬಗ್ಗೆ ಮಾತಾಡ್ತಾ ಇಲ್ಲ. ಇಷ್ಟೇ ರೀ, ನಿಮ್ಮ ಮಕ್ಕಳು ಅವನು ಕಿಡ್ನಾಪ್ ಮಾಡ್ಬೇಕಾದ್ರೆ ಅವನು JDS, ಕಾಂಗ್ರೆಸ್ಸು, BJP ಅಂತ ನೋಡಲ್ಲ. ಅವನಿಗೇನು ಮಕ್ಕಳು ಬೇಕು, ಹೆಣ್ಣು ಮಕ್ಕಳು ಬೇಕು. ಅದು ಕಿಡ್ನಾಪಿಂಗ್ ಮಾಫಿಯಾ ಮಾಡ್ಕೊಂಡು ಹೋಗಿರ್ತದೆ. ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು ಕಳೆದ 78 ವರ್ಷದಿಂದ ಓಟ್ ಹಾಕಿರೋವಂಥವ್ರು, ಹೊಟ್ಟೆ ತುಂಬಿರೋರು, ಲೂಟಿ ಮಾಡಿರೋವಂಥವ್ರು ಇವತ್ತು ನಿಮ್ಮನ್ನು ಭಾಷಣ ಮಾಡಿ ಗುಬೆ ಮಾಡಿ ಪ್ರತಿ ಬಾರಿ ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು ಅಧಿಕಾರಕ್ಕೆ ಬರಬೇಕಂತಾರಂತ ಈ ಮೂಲಕ ಹೇಳುತ್ತಾ, ಮುಂದಾದರೂ ಎಚ್ಚೆತ್ತುಕೊಳ್ಳಿ ಅಂತ ಹೇಳುತ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಕರ್ನಾಟಕ. ನಾನು ನಿಮ್ಮ ರೋಕೆ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನಲ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ.